ಕೂಡ್ರಿ ಒಂದು ನಿಮಿಷ ಹೇಳಿ, ಒಂದು ನಿಮಿಷ ಕೇಳಿ, ಎಲ್ಲರೂ ಕೇಳಿ. ಈ ಸದನ ನಡೆಸಂತಿರೋ ಬೇಡ ಅಂತಿರೋ ನಾನು ಸ್ಪಷ್ಟವಾಗಿದ್ದು. ಒಂದು ನಿಮಿಷ ನೋಡಿ, ನಾ ಹೊರಗೆ ಹಾಕ್ತೀನಿ. ನೀನು ಹುಡುಗಾಟಿಕೆ ಮಾಡಾಕ್ತೀನಿ, ಕುತ್ಕೋ ಸುಮ್ಮನೆ. ಹೊರಗೆ ಹಾಕ್ಬೇಕಾಗ್ತದೆ ನೋಡು. ನಾನು ಏನು ಮಾಡ್ತೀನಿ, ಏನು ಹುಡುಗಾಟಿಕೆ ಮಾಡಾಕತ್ತೀರಿ? ಒಂದು ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಸದನದಲ್ಲಿ. ಹೇಳಿದಾಗ ಕೇಳ್ತೀನಿ. ಈಗ ಅವ್ರು ಕ್ರಿಯಾಲೋಪವನ್ನು ಎತ್ತಿದ್ರು, ಎದಕ್ಕೆ ಎತ್ತಾರ ಗೊತ್ತಿದೆ ನನಗೆ. ಇವರು ಪತ್ರವನ್ನು ಬರೆದಾರ. ಆ ಪತ್ರದ ಬಗ್ಗೆ ನಾನು ಇನ್ನೊಂದು ಮಾಹಿತಿಯೆಲ್ಲ ತರಿಸಾಕತ್ತೀನಿ. ಮಾಹಿತಿ ಬಂದ ನಂತರ ಹೇಳ್ತೀನಿ. ಈಗ ಅವ್ರು ಮಾತಾಡತ್ತಿದ್ರು. ಈಗ ಕ್ರಿಯಾಲೋಪವನ್ನು ತಾವು ಎತ್ತಿರಿ, ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಾವು ಎತ್ತಬೇಕು. ಪರ್ಟಿಕ್ಯುಲರ್ ವಿಷಯನ ಅವ್ರನ್ನ ಹೇಳಿದ ನಂತರ ನಾನು ನಿಮಗೆ ಅವ್ರು ಹೇಳಿದ ನಂತರ ನಿಮಗೆ ಏನೋ ಮಾತಾಡೋಕ್ಕೆ ಅನುಮತಿ ಕೊಡ್ತೀನಿ. ಅವ್ರು ಹೇಳಿ ಸುಮ್ ಕೂತವ್ರು, ಯಾರು ಮಾತಾಡಬೇಡ್ರಿ. ಮಾನ್ಯ ಸಭಾಪತಿಗಳೇ, ಕ್ರಿಯಾಲೋಪ ಎತ್ತತಕ್ಕಂಥದ್ದು ವಿಷಯನ ಮಂಡನೆ ಮಾಡಿದ ಮೇಲೆ ಈಗ ಮಾತಾಡಿ. ನಾನು ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದಮೇಲೆ ಅದು ಲೋಪ ಅಲ್ವೇ? ಅದನ್ನ ಇವರೇ ಒಂದು ನಿಮಿಷ ಮಾತಾಡ್ಲಿ. ಇವರೇ ಮಾತಾಡ್ಲಿ. ಒಂದು ನಿಮಿಷ ಹೇಳ್ತೀನಿ ನಾನು. ಹೆಗಲು ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು. ಇದಕ್ಕೆ ಅವಕಾಶ ತಾವು ಕೊಡಬಾರದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಬಂದರು. ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀರಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ನಿಮಿಷ ಕೂಡಿ. ಇವರೇ ಕೂಡಿ, ಸಭಾನಾಯಕರೇ, ವಿರೋಧ ಪಕ್ಷ ಕೂತ್ಕೊಳ್ಳಿ. ಆಯ್ತು. ಈಗ ಒಂದು ನಿಮಿಷ ನೀವು ಕೂಡ್ರಿ. ಒಂದು ನಿಮಿಷ ಕೂಡ್ರಿ. ಗೌಡ್ರೆ ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದು ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದ್ದೀರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದು ನಿಮಿಷ ಈಗ ಒಂದು ನಿಮಿಷ ರೀ, ಒಂದು ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ತಡೀರಿ. ಒಂದು ನಿಮಿಷ ಈಗ ಸರ್ಕಾರದ ಗುಲಾಮನಲ್ಲ ನಾನು. ಅವರು ಕೊಟ್ಟ ವಿಚಾರಗಳನ್ನು ಓದಬೇಕು ಅಂತಿಲ್ಲ ಅಂತ ಹೇಳಿ